ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಅಂತೇಳಿ ಹೊರಗಡೆ ಹೋಗಿದ್ವಿ. ಇವನ್ ನಾನ್ ವೆಜ್ ತೊಗೊಂಡು ಸ್ವಲ್ಪ ಮನೆಗೆ ಐಟಮ್ ತೊಗೊಳೋಣ ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ನಮ್ಮ ಮನೆ ಹತ್ರ ಚಿಕ್ಕದಾಗಿ ಡಿಮಾರ್ಟ್ ಇದೆ. ಬಟ್ ಇಲ್ಲೇನಂತಂದರೆ ಮನೆಗೆ ಸಿಗೋ ಐಟಮು, ಅಡುಗೆ ಮನೆಗಾಗಿರ್ಬೋದು, ನಮ್ಮ ಹಾಲ್ದು ಶೋ ಪೀಸ್ಗಳಾಗಿರ್ಬೋದು, ಬ್ಲ್ಯಾಂಕೆಟ್ಸು, ಈ ಥರವೆಲ್ಲ ತುಂಬಾ ಇರುತ್ತೆ. ಬಟ್ ಇಲ್ಲೇನಂತಂದರೆ ರೇಷನ್ ಐಟಮ್, ದಿನಸಿ ಐಟಮ್ ಮಾತ್ರ ಇಲ್ಲಿ ಸಿಗಲ್ಲ. ಸೊ ಚಿಕ್ಕದಾಗಿ ನಾವು ಕೆಲವೊಂದು ಐಟಮ್ ಬೇಕಾಗಿತ್ತು ಅಂತೇಳಿ ಡಿಮಾರ್ಟ್ಗೆ ಬಂದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ನೀವೇನಾದರೂ ಹೋಗೋದಾದರೆ ಸಂಡೇ ಟೈಮಲ್ಲಿ ಹೋಗಿ. ಸಂಡೇ ಟೈಮಲ್ಲಿ ಹೋಗೋದ್ರಿಂದ ಏನಪ್ಪ ಅಂತಂದರೆ ತುಂಬಾ ಹೊಸ ಐಟಮ್ ತಂದು ಹಾಕಿರ್ತಾರೆ. ನಾವು ವೀಕ್ ಡೇಸಲ್ಲಿ ಹೋದಾಗ ಐಟಮ್ಸು ಕೆಲವೊಂದು ಹೊಸ ಐಟಮ್ಸ್ಗಳು ಕಡಿಮೆ ಇರುತ್ತೆ, ಖಾಲಿಯಾಗಿ ಹೋಗಿರುತ್ತೆ. ಬಟ್ ಏನಪ್ಪ ಅಂತಂದರೆ ಸಂಡೇ ಹೋಗೋದ್ರಿಂದ ನಮಗೆ ಹೊಸ ಐಟಮ್ಗಳು ತುಂಬಾ ಸ್ಟಾಕಲ್ಲಿ ಇರುತ್ತೆ. ಬಟ್ ಇಲ್ಲೇನಂತ ಅಂತಂದರೆ ನಾವು ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ಹೋಗಿದ್ವಿ. ಸೊ ಅವಾಗ ಸ್ವಲ್ಪ ಖಾಲಿನೇ ಇತ್ತು. ನೀವು ನೋಡ್ಬೋದು, ಮಕ್ಕಳದು ಸ್ಟೇಷ್ನರಿ ಥರ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಜಾಮಿಟ್ರೀಸ್ ಆಗಿರ್ಬೋದು, ಈ ಥರ ರಿಲೇಟೆಡ್ ಇದೆ. ಬಟ್ ಹಾಗೆಯೇ ಫುಲ್ಲು ಒಂದ್ಸಲಿ ನೋಡಿಕೊಂಡು ಬಂದ್ವಿ. ನನಗೆ ಪಿಂಗಾಣಿ ಬೇಕಾಗಿತ್ತು. ಪಿಂಗಾಣಿ ಅಂತ ನೋಡೋಕೆ ಹೋದಾಗ ಇಲ್ಲೆಲ್ಲ ಪ್ಲಾಸ್ಟಿಕ್ದೇ ಇತ್ತು. ಸೊ ಅದೇನು ನನಗೆ ಓಕೆ ಅನ್ನಿಸ್ಲಿಲ್ಲ. ಬಟ್ ಐಟಮ್ಗಳು ಮಾತ್ರ ತುಂಬಾ ಎಲ್ಲ ಕ್ಲೀನಾಗೆ ಜೋಡಿಸ್ತಾಯಿದ್ರು. ನೋಡ್ಬೋದು, ಎಲ್ಲ ಫ್ರೆಶ್ ಐಟಮ್ಸೇ ಇತ್ತು. ಎಲ್ಲ ಬಾಕ್ಸಿಂದ ಈಗ ತೆಗೆದು ಜೋಡಿಸ್ತಾಯಿದ್ರು. ಇವನ್ ನಾನು ಫಸ್ಟ್ ಅಟ್ರ್ಯಾಕ್ಷನ್ ಆಗೋದೆ ಈ ಥರ ಮಗ್ಗುಗಳಿಗೆ. ಮಗ್ ಅಂತಂದರೆ ನನಗೆ ತುಂಬಾ ಇಷ್ಟ. ಸೊ ನಾನು ಅಲ್ಲಿಗೆ ಹೋದಾಗ ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲಿರೋ ಮಗ್ಗುಗಳೆಲ್ಲ ಇತ್ತು. ನಾನು ಮ್ಯಾಕ್ಸಿಮಮ್ ಮಗ್ನ ಪರ್ಚೇಸ್ ಮಾಡ್ತೀನಿ. ಸೊ ನಾನು ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಹಾಗೆಯೇ ನೋಡೋಣ ಅಂಥೇಳಿ ಈಗ ಇಲ್ಲಿ ಪ್ಲೇಟ್ಸು ಅವೆಲ್ಲ ನೋಡೋಣ ಅಂತ ಬಂದೆ. ನೋಡ್ಬೋದು, ನಮ್ಮ ಏರಿಯಾದಲ್ಲಿರೋ ಡಿಮಾರ್ಟ್ ಮಾತ್ರ ತುಂಬಾ ಚಿಕ್ಕದಿದು. ಮತ್ತು ಬೌಲ್ಸ್ಗಳು ಸಹ ತುಂಬಾ ಚೆನ್ನಾಗಿತ್ತು. ಈ ಬೌಲಲ್ಲೂ ಸಹ ನಾನು ಒಂದು ಬೌಲ್ನ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ತುಂಬಾ ಇಷ್ಟ ಆಗಿತ್ತು ಮತ್ತು ತುಂಬಾ ಅಫೋರ್ಡಬಲಾಗೇ ಇತ್ತು. ನಾವು ಇವನ್ ಬೇರೆ ಕಡೆ ಹೋದಾಗೆಲ್ಲ ತುಂಬಾ ಪ್ರೈಸಸ್ ಜಾಸ್ತಿ ಇರುತ್ತೆ. ನೀವೆಲ್ಲೇ ಹೋದ್ರೂ ಇವಾಗಂತೂ ಡಿಮಾರ್ಟ್ ಎಲ್ಲ ಕಡೆಯೂ ಇದೆ. ನೋಡ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಮ್ಯಾಟ್ ಇರ್ಬೋದು, ಏಪ್ರಾನ್ ಇರ್ಬೋದು, ಇವೆಲ್ಲವೂ ತುಂಬಾ ಚೆನ್ನಾಗಿತ್ತು. ತುಂಬಾ ವರ್ತ್ ಇತ್ತು. ಮ್ಯಾಟ್ಗಳಿತ್ತು. ಈವನ್ ಕಲರ್ಸು ಸಹ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನೋಡ್ಬೋದು, ಟಬ್ ಆಗಿರ್ಬೋದು, ಬಕೆಟ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಎಲ್ಲ ಫ್ರೆಶ್ಶಾಗೆ ಆ ಟೈಮಲ್ಲಿ ಇವನ್ ಮಾರ್ನಿಂಗ್ ಎಲ್ಲ ಆಗೋಗಿತ್ತು ಅನಿಸುತ್ತೆ. ಸೊ ಮಧ್ಯಾಹ್ನ ಎಲ್ಲ ಕ್ಲೀನಾಗೆ ಮತ್ತೆ ಹೊಸ ನ್ಯೂ ಐಟಮ್ಸ್ನ ಜೋಡಿಸ್ತಾಯಿದ್ರು. ನೀವು ಏನಾದರೂ ಹೋಗೋದಾದರೆ ಸಂಡೇ ಇವತ್ತು ಹೋಗಿ ಇವನ್ ಈವ್ನಿಂಗ್ ನೈಟ್ವರೆಗೂ ಇರುತ್ತೆ. ದೊಡ್ಡ ಡಿಮಾರ್ಟ್ಗಳೆಲ್ಲಂತೂ ತುಂಬಾ ರಶ್ ಇರುತ್ತೆ ಇವತ್ತು. ಬಟ್ ಹೋದ್ರೂ ನೋ ಪ್ರಾಬ್ಲಮ್. ಯಾಕಂತಂದರೆ ತುಂಬಾ ಐಟಮ್ಸ್, ಒಳ್ಳೊಳ್ಳೆ ಐಟಮ್ಸ್ಗಳು ಬಂದಿರುತ್ತೆ. ಇವನ್ ಬಟ್ಟೆಗಳು ಸಹ ನಾವು ರೆಗ್ಯುಲರ್ ಯೂಸ್ಗೆ ತುಂಬಾ ಚೆನ್ನಾಗಿತ್ತು. ಇವಾಗ ನೀವು ಇಲ್ಲಿ ನೋಡ್ಬೋದು, ನನ್ನ ಮಗ ಒಂದು ಟೀ ಶರ್ಟ್ ತೆಗಿತಿದ್ದಾನೆ, ಆರೆಂಜ್ ಕಲರು. ತುಂಬಾ ಚೆನ್ನಾಗಿತ್ತು ಅದು. ನೋಡಿ, ನಾವು ಮನೆಗೆ ನೈಟ್ ಡ್ರೆಸ್ ಅಂತೇಳಿ ಮಕ್ಕಳಿಗೆ ಹಾಕ್ತಾ ಇರ್ತೀವಲ್ಲ, ಬೇಗ ಶೇಡ್ ಆಗೋಗುತ್ತೆ. ಸೊ ಆ ಥರ ಇದ್ದಾಗ ಈ ಥರ ಟೀ ಶರ್ಟ್ಗಳಾಗಿರ್ಬೋದು ತೆಗ್ದು ಹಾಕ್ಕೊಳ್ಬೋದು. ಪ್ರೈಸ್ ಬಂದು ಇಲ್ಲಿ ಅದೆಷ್ಟಿತ್ತು ಅಂತಂದರೆ 179 ಇದೆ. 179 ಇದೆ. ಇದು ವರ್ತಿತ್ತು ಅಂತ ಅನ್ಕೋಬೋದು. ಯಾಕಂದರೆ ಇವಾಗ ನಾವು ಮಾಲ್ಗಳಲ್ಲೆಲ್ಲ ಹೋದರೆ ಇದೇ ಟೀ ಶರ್ಟೇ 250, 300 ಈ ಥರ ಇರುತ್ತೆ. ಸೊ ಇದು ಓಕೆ ಅನ್ನಿಸ್ತು. ಇವನ್ ಕಲರು ಚೆನ್ನಾಗಿತ್ತು, ಕ್ಲಾತು ಚೆನ್ನಾಗಿತ್ತು. ಇವನ್ ಲೇಡೀಸ್ಗಾದರೂ ಪ್ಯಾಂಟ್ಸ್ ಎಲ್ಲ ರೆಗ್ಯುಲರ್ಗೆ ನಾವು ಟಾಪ್ಸ್ ಹಾಕ್ಕೊಂಡಾಗ ಅದಕ್ಕೆ ಪ್ಯಾಂಟ್ಗಳು ರೆಗ್ಯುಲರಾಗಿ ಯೂಸ್ಗೆ ತುಂಬಾ ಚೆನ್ನಾಗಿತ್ತು. ಇವನ್ ಮಕ್ಕಳಿಗೆ ನಾವು ಅಟ್ರ್ಯಾಕ್ಷನ್, ಕೆಲವೊಂದು ಮಕ್ಕಳು ಊಟ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ರೀತಿ ಇದ್ದಾಗ ಈ ಥರ ಪ್ಲೇಟ್ಸು ಅವ್ರ ಮಕ್ಕಳಿಗೋಸ್ಕರ ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ಈ ಥರ ಬಾಕ್ಸ್ ಎಲ್ಲ ತೊಗೊಂಡು ನಾವು ಇವನ್ ಕ್ಲಿಪ್ಸ್ ಆಗಿರ್ಬೋದು, ರಬ್ಬರ್ಸ್ ಆಗಿರ್ಬೋದು, ಈ ಥರ ತೊಗೊಂಡು ನಾವು ಅದನ್ನು ಪ್ಲೇಸ್ ಮಾಡ್ಕೊಬೋದು. ನ್ಯಾಪ್ಕಿನ್ಸು ಅಷ್ಟೇ. ನ್ಯಾಪ್ಕಿನ್ಸ್ ಬಂದ್ಬಿಟ್ಟು 60 ರೂಪೀಸ್ಗೆ 4 ಪೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಒಂದು ತೊಗೊಂಡೆ, 99 ರೂಪೀಸು. ತುಂಬಾ ಚೆನ್ನಾಗಿತ್ತು. ಲಂಚ್ ಬಾಕ್ಸ್ಗೆ ಬ್ಯಾಗ್ಸ್ ಆಗಲಿ, ಇದೆಲ್ಲ ಲಂಚ್ ಬಾಕ್ಸು ತುಂಬಾ ಚೆನ್ನಾಗಿತ್ತು. ಇವನ್ ನಾನು ನನ್ನ ಮಗನ ಜೊತೆ ಹೋಗಿದ್ದೀನಿ ಅಂತಂದರೆ ನಾನು ಕಂಪ್ಲೀಟಾಗಿ ನಮ್ಮ ಏರಿಯಾ ರೌಂಡ್ ಹೊಡಿಲೇಬೇಕಾಗುತ್ತೆ. ಯಾಕಂದರೆ ಅವನು ಹೇಳ್ತಾ ಇರ್ತಾನೆ. ಇಲ್ಲಿ ನೀವು ನೋಡ್ಬೋದು, ಮಕ್ಕಳಿಗೆ ಇವನ್ ನನ್ನ ಮಗ ಈ ಬಾಲ್ನ ತೊಗೊಂಡ, ಸ್ಪಿನ್ ಬಾಲ್ ಅಂತೇಳಿ. ಅವನು ತುಂಬಾ ಇಷ್ಟಪಟ್ಟ ಅಂಥೇಳಿ ನಾನು ಇದನ್ನು ತೊಗೊಂಡೆ. ಬಟ್ ಇದು ಪ್ರೈಸ್ ಬಂದು
120 ಇತ್ತು. 120ಗೆ 2 ಬಾಲ್ಸ್ ಇತ್ತು. ನೋಡ್ಬೋದು ನಾವು ಮಕ್ಕಳಿಗೆ ಟಾಯ್ಸ್ ಅಂತೇಳಿ ಮತ್ತು ಮಕ್ಕಳಿಗೆ ಸ್ಕೂಲ್ ರಿಲೇಟೆಡ್ಸ್ ಆಗಲಿ ಫೈಲ್ಸು ಪೆನ್ಸು ಇವೆಲ್ಲ ತುಂಬಾ ಇತ್ತು. ಇವನ್ ನಾನು ಇಲ್ಲಿ ಕ್ಲಿಪ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡ್ಬೋದು. ಇದು ಬಂದು 35 ರುಪೀಸ್, ಐ ಥಿಂಕ್ 35 ಆರ್ 39 ಸಮಥಿಂಗ್ ಇಸ್ ದೇರ್. ಎಸ್ 35. ಹಾಗೆಯೇ ನಾನು 3 ಪೀಸ್ ಇರೋದನ್ನು ತೊಗೊಂಡೆ. ಅದು ಬಂದು 35 ರುಪೀಸ್ ಇತ್ತು. ಅಂದರೆ ರೆಗ್ಯುಲರ್ ಯೂಸ್ಗೆ ಅಂತೇಳಿ ತೊಗೊಂಡಿದ್ದಿತ್ತು. ಬಟ್ ಚೆನ್ನಾಗಿತ್ತು. ಸೊ ಇವತ್ತು ಡಿಮಾರ್ಟಲ್ಲಿ ಕೆಲವೊಂದು ಐಟಮ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಇವನ್ ಅಂಬ್ರೆಲಾ ಆಗಿರ್ಬೋದು, ಲಂಚ್ ಬ್ಯಾಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ನೀವೇನಾದರೂ ನಿಯರ್ ನಿಮ್ಮ ಮನೆ ಹತ್ರ ಡಿಮಾರ್ಟ್ ಇದ್ದರೆ ದಯವಿಟ್ಟು ಹೋಗಿ. ಸಂಡೇ, ಅದರಲ್ಲೂ ಸಂಡೇ ಹೋಗೋದ್ರಿಂದ ರಶ್ ಇರುತ್ತೆ, ಬಟ್ ಓಕೆನೇ. ಹಾಗೆಯೇ ಆಚೆ ಡಿಮಾರ್ಟಿಂದ ಆಚೆ ಬಂದರೆ ಫ್ಯಾನ್ಸಿ ಸ್ಟೋರ್ ಎಲ್ಲ ಇತ್ತು, ಬ್ಯಾಂಗಲ್ ಸ್ಟೋರ್ ಎಲ್ಲ. ಅಲ್ಲಿ ನೋಡಿದಾಗ ಕ್ರಿಸ್ಮಸ್, ಇನ್ನೇನು ನಾಡೋದು ಕ್ರಿಸ್ಮಸ್ ಇರೋದ್ರಿಂದ ಫುಲ್ಲು ಜೋರಾಗಿತ್ತು. ನಮ್ಮ ಏರಿಯಾ ಅಂತೂ ಎಲ್ಲನೂ ಕ್ರಿಸ್ಮಸ್ ರಿಲೇಟೆಡ್ ಆಗಿ, ಸ್ಟಾರ್ ಆಗಿರ್ಬೋದು, ಅದು ಟ್ರೀ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಬಾಲ್ಸ್ ಎಲ್ಲ ತುಂಬಾ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೇ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ನಾವು ಮಾಡಲೇಬೇಕಲ್ಲ. ಸೊ ಮಟನ್ ತೊಗೊಬರೋದಕ್ಕೆ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಹೋದ್ವಿ. ಅದು ಕಂಪ್ಲೀಟ್ ಆದಮೇಲೆ ನಮ್ಮ ಐಟಮು ಡಿಮಾರ್ಟ್ ಈ 4 ಐಟಮ್ ಆಗಿತ್ತು. ನೋಡ್ಬೋದು ನನ್ನ ಭಾಗ ಸ್ಪಿನ್ ಬಾಲ್ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.